ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇನವಿ ಶಂಕರ್ ಬ್ಲಾಗ್. ಫ್ರೆಂಡ್ಸ್, ಇವತ್ತು ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ನಮ್ಮೂರು ಬಜಾರ್ ಇರ್ತೈತಿ. ಶನಿವಾರಕ್ಕೆ ಒಂದು ಸರ್ತ ಬಜಾರ್ ಇರ್ತೈತಿ. ಅದಕ್ಕೆ ಇವತ್ತು ನಮ್ಮ ಬಜಾರ್ ನಿಮ್ಗೆ ಕರ್ಕೊಂಡು ಹೋಗ್ಬೇಕಂತೇಳಿ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. 2 ದಿವಸ ಆಯ್ತು ಫ್ರೆಂಡ್ಸ, ವಿಡಿಯೋ ಹಾಕೋಕ್ಕಾಗಿಲ್ಲ. ಯಾಕೋ ಗೊತ್ತಿಲ್ಲ, 2 ದಿವಸ ಆಯಿತು. ಒಂದು ಸ್ವಲ್ಪ ಯಾಕೋ ಹೆಲ್ತ್ ಪ್ರಾಬ್ಲಮ್ ಆಗತ್ತಿತ್ತು. ಹಿಂಗಂದು ವಿಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ. ಅದಕ್ಕೆ ಈಗ ಸ್ಟಾರ್ಟ್ ಮಾಡೀನಿ. ಈಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ಪೌಡರ್ ಹಚ್ಕೋಣ ಅಂಥೇಳಿ ಈಗ ರೆಡಿಯಾಗಿ ಪಾಂಡ್ಸ್ ಪೌಡ್ರ್ ಬೇರೆ ಯಾವುದು ಯೂಸ್ ಮಾಡೋಂಗಿಲ್ಲ ಫ್ರೆಂಡ್ಸ. ಪಾಂಡ್ಸೇ ಯೂಸ್ ಮಾಡ್ತೀನಿ. ಆಮೇಲೆ ಫ್ರೆಂಡ್ಸ್, 2 ದಿವಸ ಐತ್ರಿ, ಮಳೆನೂ ಇಲ್ಲ, ಮಳೆನೂ ಕಡಿಮೆ ಆಗೈತಿ. ಯಾಕೆ ಹೆಲ್ತ್ ಹಾಳಾಗಿತ್ತಂದ್ರೆ ಫ್ರೆಂಡ್ಸ, ಯಾಕೂ ಗೊತ್ತಿಲ್ಲ ನಂಗೆ. ಈಗ ಇತ್ತೀಚೆಗೆ ಸ್ವಲ್ಪ ಡೋಸ್ ಆಯಿತು, ಅಸಿಡಿಟಿ ಜಾಸ್ತಿ ಆಗತ್ತೈತಿ. ಆಯಿಲ್ ಫುಡ್ ಜಾಸ್ತಿ ತಿನ್ನಂಗಿಲ್ಲ, ಆದ್ರೂ ಅಸಿಡಿಟಿ ಆಗತ್ತೈತಿ. ಅದು ಯಾಕಂತ ಗೊತ್ತಾಗಂಗಿಲ್ಲ. ಸ್ವಲ್ಪ ಹೋಗಿ ಡಾಕ್ಟರ್ ಕಡೆ ಚೆಕಪ್ ಮಾಡಿಸ್ಬೇಕಾಗೈತಿ. ನಮ್ಮ ಮನೆಯವ್ರು ಹೇಳತ್ತಾರ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂತ. ನಾ ಇಲ್ಲೇ ಒಂದು ಟ್ಯಾಬ್ಲೆಟ್ ತೊಗೋದು, ಆಮೇಲೆ ಬಿಸಿನೀರು ಕುಡಿಯೋದು ಹಿಂಗೆ ಮಾಡಾಕತ್ತೀನಿ. ನೋಡ್ಬೇಡ ಫ್ರೆಂಡ್ಸ, ನೋಡಿ ಇವತ್ತು ಟ್ಯಾಬ್ಲೆಟ್ ತೊಗೊಂಡೇನಿ, ಬಿಸಿನೀರು ಕುಡಿದು ಟ್ಯಾಬ್ಲೆಟ್ ತೊಗೊಂಡೀನಿ. ಒಂದು ಸ್ವಲ್ಪ ಆರಾಮಾದಂಗೆ ಅನ್ಸೈತಿ. ನೋಡೋಣ, ಕಡಿಮೆ ಅನಿಸ್ಲಿಲ್ಲ ಅಂದ್ರೆ ಮಂಡೇ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಐತಿ ಹಾಸ್ಪಿಟ್ಲ್ಗೆ. ಏನು ಗೊತ್ತಿಲ್ಲ ಫ್ರೆಂಡ್ಸ, ನಾವು ಜೋಳದ ರೊಟ್ಟಿನ ತಿನ್ನೋದು, ಚಪಾತಿದು ತಿನ್ನಂಗಿಲ್ಲ ನಾನು. ಒಂದು ಜೋಳದ ರೊಟ್ಟಿ ತಿಂದ್ರೂ ಸಿಕ್ಕಾಪಟ್ಟೆ ಅಸಿಡಿಟಿ ಆಗತ್ತೈತಿ. ಅದಕ್ಕೆ ಏನು ಪ್ರಾಬ್ಲಮ್ ಆಗತ್ತೈತಿ ಅನ್ನೋದು ಗೊತ್ತಾವತ್ತು. ಅದಕ್ಕೆ ಹೋಗಿ ಡಾಕ್ಟ್ರ್ ಕಡೆ ತೋರಿಸ್ಬೇಕಾಗೈತಿ, ಏನಾಗತ್ತೈತಿ ಅಂಥೇಳಿ. ನೋಡೋಣ, ಮಂಡೇ ತನಕ ವೆಯ್ಟ್ ಮಾಡ್ತೀನಿ. ಆರಾಮಾದ್ರೆ ಹಂಗೆ, ಇಲ್ಲಾಂದ್ರೆ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬರ್ತೀನಿ. ಆಮೇಲೆ ಇದು ನಾನು ಫ್ರೆಂಡ್ಸ, ವಿಶ್ ಕೇರ್ದವ್ರ ಸನ್ಸ್ಕ್ರೀನ್ ಬಾಡಿ ಲೋಷನ್ ಹಚ್ಕೊತೀನಿ ಫ್ರೆಂಡ್ಸ್. ಇದು ಕ್ರೀಮ್ ಚಲೋ ಭಾಳ ಐತಿದ. ನನಗೊಬ್ಬರು ಸಜೆಷನ್ ಮಾಡಿದ್ರಿಂದ ಕ್ರೀಮ್ ಯೂಸ್ ಮಾಡಿರಿ ಅಂತೇಳಿ. ಯಾಕಂದರೆ ನಾನು ಬಿಸಿಲಿಗೆ ಹೋದ್ರೆ ಫ್ರೆಂಡ್ಸ್, ಸ್ಕಿನ್ ಎಲ್ಲ ಫುಲ್ ಡ್ರೈ ಆಗೋದು. ಆಮೇಲೆ ಸ್ಕಿನ್ ಮೇಲೆ ಒಂಥರ ಪಿಂಪಲ್ಸ್ ಬರೋದು, ಹಿಂಗಾಗತ್ತಿತ್ತದ. ನಮ್ಮ ಸೈಡ್ ಅದಕ್ಕೆ ತದ್ದು ಅಂತಾರೆ, ಆ ಟೈಪ್ ಆಗತ್ತಿತ್ತು. ನಂಗೊಬ್ಬರ ಸಜೆಷನ್ ಮಾಡಿದ್ರು, ಇದಕ್ಕ ನೀನು ಹಚ್ಕೋ ವಿಶ್ ಕೇರ್ದವ್ರದ ಸನ್ಸ್ಕ್ರೀನ್ ಬಾಡಿ ಲೋಷನ್ನ, ಇದು ಚಲೋ ಭಾಳೈತಿ ಕ್ರೀಮ್ ಅಂತೇಳಿ. ನಾ ಈಗ ಇದು ಯೂಸ್ ಮಾಡಕತ್ತ ಫ್ರೆಂಡ್ಸ್, ನಂಗೆ ಆ ಥರನಾಗ ಏನೂ ಆಗಿಲ್ಲ. ನೋಡ್ರಿ, ಯಾರು ಹೆಂಗೆ ನನ್ನ ಥರನಾಗ ಸ್ಕಿನ್ ಇತ್ತಂದ್ರೆ ಡ್ರೈ ಸ್ಕಿನ್ನ, ಆಮೇಲೆ ಬಿಸಿಲಿಗೆ ಹೋದ ತಕ್ಷಣ ಹಿಂಗೆ ತದ್ದು ಟೈಪ್ ಆಗೋದು, ಕಚ್ಚಿ ಬಿಡೋದು ಹಿಂಗೆ ಆಗತ್ತಿತ್ತಂದ್ರೆ ಇದನ್ನು ಯೂಸ್ ಮಾಡ್ರಿ ಅಂತ ಹೇಳ್ತೀನಿ. ಈ ಕ್ರೀಮ್ ಚಲೋ ಭಾಳ ಐತಿದೆ. ನನಗೆ ತೊಗೊಂಡಿಂದ ನನಗೆ ಚಲೋ ಆಗೈತಿ. ಅದಕ್ಕೆ ನೀವು ತೊಗೊಳ್ರಿ, ಯೂಸ್ ಮಾಡಿ ಒಂದ್ಸಲ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಇದೇನು ಸ್ಪಾನ್ಸರ್ಸ್ ವಿಡಿಯೋ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ನಾ ಯೂಸ್ ಮಾಡತ್ತೇನೆ ನಿಮಗೆ ಹೇಳತ್ತೀನಿ. ನಂಗೊಂದು 3-4 ಜನ ಕೇಳಿದ್ರು, ಅಕ್ಕ ನಿನ್ನ ಸ್ಕಿನ್ ಬಿಸಿಲಿಗೆ ಹೋದರೆ ಏನಾಗಿರುತ್ತೆ. ಆದ್ರೆ ನನಗೆ ಇದು ಯೂಸ್ ಮಾಡೋಕತ್ತಂದು ಏನಾಗಿಲ್ಲ. ಅವ್ರಿಗೆ ಹೇಳಿದ್ನೇನೆ ಈ ಥರ ಕ್ರೀಮ್ ಐತೆ ತೊಗೊಳ್ರಿ ಅಂತೇಳಿ. ಅದಕ್ಕೆ ನಿಮಗೂ ಒಂದು ಸಲ ತೋರ್ಸೋಣ ಅಂಥೇಳಿ ಇದು ತೋರ್ಸಾಕತ್ತೀನಿ ಫ್ರೆಂಡ್ಸ. ಚಲೋ ಐತ್ರಿ ಕ್ರೀಮ. ಚೆನ್ನಾಗಿ ಫುಲ್ ಬಾಡಿ ಹಚ್ಕೊಂಡ್ರೆ ನಡ್ತೈತಿ ಫ್ರೆಂಡ್ಸ. ನನಗೇನಾಗ್ತೈತಿ, ಬಿಸಿಲು ಎಲ್ಲಿ ಬಡಿತೈತಿಲ್ಲ ಸ್ಕಿನ್ನಿಗೆ, ಮುಖಕ್ಕಾಗಲಿ ಫ್ರೆಂಡ್ಸ, ಇದು ಕುತ್ತಿಗೆ ಭಾಗಕ್ಕಾಗಲಿ, ಕೈಗಾಗಲಿ, ಅದು ತದ್ದು ಟೈಪ್ ಹಿಂಗೆ ಪಿಂಪಲ್ಸ್, ಸಣ್ಣ ಪಿಂಪಲ್ಸ್ ಹೇಳ್ತಾವೆ. ಎದ್ದ ತಕ್ಷಣ ಫುಲ್ ಕಚ್ಚಿಬಿಡೋಕ್ಕಾಗ್ತೈತಿ. ಕಚ್ಚಿಬಿಟ್ಟು ಅವು ನೋವು ಒಂದು ಸ್ವಲ್ಪ ಹಿಂಗೆ ಕೈ ಆಡಿಸ್ಕೊಂಡ್ರೆ ಸಾಕು ಫುಲ್ ನೋವಾಗಿಬಿಡ್ತಾವೆ. ಅದು ಆಗಕತ್ತಾನ ನಂಗೆ ನಮ್ಮ ಫ್ರೆಂಡ್ ಒಬ್ಬರು ನಂಗೆ ಸಜೆಷನ್ ಮಾಡಿದ್ರು, ಇದು ತಗೋ ನೀನು, ಅದು ಚಲೋ ಐತಿ ಕ್ರೀಮ್ ಅಂಥೇಳಿ. ಅದು ಅವಾಗಿಂದ ಯೂಸ್ ಮಾಡಕತ್ತೆ ಅಂದ. ಈ ಸರ್ತಿ ಸಿಕ್ಕಾಪಟ್ಟೆ ಬಿಸಿಲು, ಮಾತ್ರ ಬಿಸಿಲಾಗ ಈ ಸರ್ತಿ ಫುಲ್ ಕೆಲಸ ಆಗೈತೆ ಅಂದ. ಯಾವ ಟೈಪ್ ಕೆಲಸ ಆಗೈತೆ ಅಂದ್ರೆ ಫ್ರೆಂಡ್ಸ, ಮನೆ ಒಳಗೆ ಬಂದು ನಂಗೆ ಕೆಲಸ ಏನೈತೆ ನೋಡು, ಒಟ್ಟು ಪೇಷನ್ಸ್ ಅದ ಇಲ್ಲಾಗಿತ್ತು. ಬೆಳಿಗ್ಗೆ ಸ್ವಲ್ಪ ಬೇಗ ಕೆಲಸ ಮಾಡಿಟ್ಟು ನಮ್ಮ ಅಂಗಡಿಗೆ ಹೋಗ್ತಿದ್ದೆ ನಾನು, ಗೋಡೌನ್ಗೆ. ಆಮೇಲೆ ಮತ್ತು ನಮ್ಮ ಮನ್ಯಾಗ ನಮ್ಮ ಮಾಮಾರಿಗೆ ನಮ್ಮ ಅತ್ತೆಗೆ ಏನಾದರೂ ಬೇಕಂದ್ರೂ, ನನಗೆ ಇಬ್ಬರು ಹೆಣ್ಮಕ್ಳು ಮನ್ಯಾಗಿದ್ರಲ್ಲ ಸಿಟಿ ಒಳಗೆ,
ಹಂಗಂದು ಅವ್ರ ವೆಕೇಷನ್ಗೆ ಹಾಕಿದ್ದೀವಿ. ಮಾರ್ನಿಂಗ್ ಹೋಗಿ ಬೇಗ ಬಂದುಬಿಡ್ತಿದ್ರು ಅವ್ರು. 1 ಅವರ್ ಅಷ್ಟೇ ಹೋಗ್ತಿದ್ರು. ಬೆಳಗ್ಗೆ 7 ಗಂಟೆಗೆ ಹೋದರೆ 8 ಗಂಟೆಗೆ ಅಂದ್ರೆ ಬಂದುಬಿಡ್ತಿದ್ರು. ಅಷ್ಟೊಂದು ಕೆಲಸ ಮುಗಿಸ್ಕೊಂಡು ನಮ್ಮ ಗೋಡೌನ್ಗೆ ಹೋಗಿಬಿಡ್ತಿದ್ದೆ ನಾನು. ಬೇಸಿಗೆ ಹೆಂಗಾಗ್ತೈತೆ ಫ್ರೆಂಡ್ಸ್, ಸದಕಿನ ಸೀಸನ್ ಇರ್ತೈತಲ್ಲ, ಸೀಸನ್ದಾಗ ಏನಾಗ್ತೈತಿ, ಗೊಂಜಾಳ ಸೀಸನ್ ಬಂದಿರ್ತೈತಿ, ಸದಕಿನ ಸೀಸನ್ 2 ಸೀಸನ್ ಹತ್ತೈತಿ. ಆಮೇಲೆ ನಮ್ಮ ಮನೆಯವ್ರು ಅವ್ರು ಆ ಕಡೆ ಹೋದ್ರಂದ್ರೆ ನನಗೆಲ್ಲ ಕೆಲಸ ಇಲ್ಲಿ ನನಗೆ ಲೋಡ್ ಬೀಳ್ತೈತಿ. ಅಂದ್ರೆ ಹೆಂಗಾಗ್ತೈತಿ ಫ್ರೆಂಡ್ಸ, ಒಂದೊಂದು ಸರ್ತಿ ಪಾಪ ವಯಸ್ಸಾದ್ರ ಕಾಳು ತೊಗೊಂಡು ಬರ್ತಾರೆ, ಅವ್ರು ಚೀಲ ಎತ್ತಕ್ಕಾಗಿಲ್ಲ. ಆ ಟೈಮ್ದಾಗ ನಾವು ಫ್ರೆಂಡ್ಸ್ ನೀವು ಒಂದು ಸರ್ತಿ ಆದ್ರೆ ವೀಡಿಯೋ ಮಾಡಿ ತೋರಿಸ್ತೀನಿ. ಯಾರ ಥರ ನಾವು ಅವ್ರ ಜೊತೆ ಕೆಲಸ ಮಾಡಬೇಕಾಗ್ತೈತಿ. ಅವ್ರ ಜೊತೆ ನಾವು ಚೀಲ ಹಿಡ್ದು ಎತ್ತಿ ತೂಕದ ಮಷಿನ್ ಇರ್ತೈತಿ, ಅದ್ರ ಮೇಲೆ ಇಡಬೇಕಾಗ್ತೈತಿ ಫ್ರೆಂಡ್ಸ. ಹೀಗಾಗಿ ನಂಗೆ ಸಾಯಂಕಾಲ ಬಂದು ಆಮೇಲೆ ಫ್ರೆಂಡ್ಸ್ ಇವೆಲ್ಲ ನನ್ನ ಕೈ ಹೆಂಗಾಗ್ತಾವಂದ್ರೆ ಸಾಯಂಕಾಲ ಫುಲ್ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗ್ತಿದ್ವು. ಯಾಕೆ ಗೊತ್ತಾ ಫ್ರೆಂಡ್ಸ, ನನಗೆ ಪ್ರೆಗ್ನೆಂಟ್ ಇದ್ದ ಟೈಮ್ದಾಗ ಫುಲ್ ಡೆಲಿವರಿ ಆಗುತ್ತನ ಡ್ರಿಪ್ಸ್ ಇಲ್ಲದೆ ನನ್ನ ಜೀವನ ಅಂದಂಗೆ ಆಗ್ತಿತ್ತು. ಅಂದ್ರೆ ಡೈಲಿ 2 ಡ್ರಿಪ್ಸ್ ಹಾಕತ್ತಿದ್ರು ನನಗೆ. ಅಷ್ಟು ವೀಕ್ನೆಸ್ ಬರ್ತಿತ್ತು ನನಗೆ. ಆಮೇಲೆ BP ಲೋ ಆಗ್ತಿತ್ತು. ಹೀಗೆಲ್ಲ ಆಗಿ ಪ್ರಾಬ್ಲಮ್ ಭಾಳ ಆಗ್ತಿತ್ತು. ಅವೆಲ್ಲ ಪೇನ್ ಈಗ ಸ್ಟಾರ್ಟ್ ಆಗ್ತಾವೆ ಫ್ರೆಂಡ್ಸ್ ನನಗೆ. ಆ ಥರನ ಚೀಲ ಎತ್ತಿ ಒಗ್ಯಾನ ಮಾಡೋಣ ಸ್ಟಾರ್ಟ್ ಆಗಿಬಿಡ್ತಾವೆ. ಹಿಂಗಂದು 2 ತಿಂಗಳು ನನ್ನ ಮಕ್ಕಳಿದ್ರು. ನನಗೆ ಏನು ಅನಿಸ್ಲಿಲ್ಲ ಫ್ರೆಂಡ್ಸ್ ಅಂತ. ನನಗೆ ಸಾಯಂಕಾಲ ನಾವು ಬರೋ ಅಷ್ಟಾಗ ಕುಕ್ಕರ್ ಹಚ್ಚಿ ಅನ್ನ ಮಾಡೋದು, ಮತ್ತು ಏನಾದರೂ ಬಾಜಿ ಮಾಡೋದು ಇಷ್ಟು ಮಾಡ್ಕೊತಿದ್ರು. ಮತ್ತು ಅವ್ರು ಸಾಯಂಕಾಲ ಟೈಮಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕಾದ್ರೆ ತಾವು ಮಾಡ್ಕೊಂಡು ಅವ್ರ ಆಯಾಜರಿಗೆ ಕೊಟ್ಟು ತಾವು ತಿಂದ ಇರ್ತಿದ್ರು. ಈಗ ಹೆಂಗಾಗತ್ತೈತಿ, ಈಗ ಸೀಸನ್ ಕಡಿಮೆ ಐತಿ, ನನ್ನ ಹೆಲ್ತ್ ಹಾಳಾಗತ್ತೈತಿ. ಈಗ ಅಂಗಡಿಗೆ ಹೋಗೋದು ಸ್ವಲ್ಪ ಕಡಿಮೆ ಮಾಡೀನಿ. ನಮ್ಮ ಮನೆಯವ್ರು ಹೋಗ್ತಾರೆ. ಮನ್ಯಾಗ ಸ್ವಲ್ಪ ಈಗೆಲ್ಲ ಥರನಾಗೆ ಹಿಟ್ಟು ಬೀಸ್ಕೋದು, ಖಾರ ಕುದಿಸ್ಕೋದು ಇವ ಕೆಲಸ ಆಗ್ಯಾವು. ಮನೆ ಕ್ಲೀನ್ ಮಾಡ್ಕೊಳ್ಳೋದು ಇದೇ ಕೆಲಸ ಆಗೈತಿ. ಹಿಂಗಂದು ಹೋಗೋದು ಆ ಕಡೆ ಸ್ವಲ್ಪ ಕಡಿಮೆ ಮಾಡೀನಿ. ಇವತ್ತು ಹೊಂಟೀನಿ ಅಂಗಡಿಗೆ, ನಮ್ಮ ಮನೆಯವ್ರ ದಾರಿಯಲ್ಲಿ. ಅಲ್ಲಿ ಹೋಗಿ ಗೋಡೌನ್ಗೆ ಹೋಗಿ ನೋಡೋಣ, ಅಲ್ಲಿ ಸ್ವಲ್ಪ ಕೂತು ಆಮೇಲೆ ಬಜಾರ್ಗೆ ಹೋಗೋಣ. ಬಜಾರ್ದಾಗ ನೋಡೋಣ ಯಾವ ಥರನಾಗಿ ನಮ್ಮ ಕಡೆ ಸಂತಿ ಯಾವ ಥರನಾಗಿ ಕೊಡ್ತೈತಿ ಅಂತ, ಕಾಯಿಪಲ್ಲೆ ಯಾವ ಥರನಾಗಿ ಇರ್ತೈತಿ ಫ್ರೆಶ್ ಆಗಿ ಅಂತ ನಿಮ್ಗೆ ತೋರಿಸ್ತೀನಿ. ಬರ್ರಿ ಫ್ರೆಂಡ್ಸ್, ಹೋಗಿ ಬರೋಣ. ಫ್ರೆಂಡ್ಸ್ ಬಜಾರ್ಗೆ ಹೊಂಟೀನಿ ನೋಡಿರಿ. ಮಲ್ಲಿಗೆ ಹೂವು ಮಾಲೆ ಕೊಟ್ಟಿದ್ರು, ಹಾಕೊಂಡು ಹೊಂಟೀನಿ ನೋಡ. ಹೀರೋ ಅಣ್ಣ ಬಂದಂದ್ರೆ ಇಲ್ಲೇ ಇರೋದು ಹೇಳ್ರಿ ದಿವಿ ತನಾಗ. ಸಾತು ಆ ಕಡೆ ಬರ್ತೀನಂದ್ರೆ ಸಾವಕಾಶ ಬಾಣ, ಆ ಕಡೆ ಬರ್ತೀನಂದ್ರೆ ಸಾವಕಾಶ ಬಾಣ. ದಿವಿತಗ ಬರ್ತೀನಂದ್ರೆ ಸಾವಕಾಶ ಬಾಣ, ಇಲ್ಲಾಂದ್ರೆ ಇಲ್ಲೇ ಆಟ ಆಡೋಣ ನೋಡ್ರಿ. ಇವತ್ತು ನಾಳೆ 2 ಸ್ಕೂಲ್ ರಜೆ ಐತಿ. ಸೈಕಲ್ ಓಡ್ಸಾಡೋ ಕೆಲಸ ಆಗೈತಿ. ಸೈಕಲ್ ಓಡ್ಸಾಡ್ತಾನೆ. ಬ್ರೇಕ್ ಹಾಕಿದ್ದಿಲ್ಲ? ಅದೇನು ಹಾಕಿದಿ ಜಿಗುಟ? ಕೊತ್ತಂಬರಿ ಹೆಂಗ್ರಿ? 10 ರೂಪಾಯಿ ರೀ. ಒಂದು ತಗೋತೀನಿ. ತರಕ ಲಿಂಬೆ ಏನು ಹೆಂಗೆ ಹಚ್ಚರಿ? ಅಕ್ಕ ಪಲ್ಯ ಹೆಂಗ್ರಿ? ಯಾಕೂ ಬಾಡಿಸಿದಿರ್ಲಮ್ಮ. ತಮ್ಮ 20 ಬೇಡ.
₹35 kg ಉಳ್ಳಾಗಡ್ಡೆ ಇದ್ರಿ ಫ್ರೆಂಡ್ಸ. ಇಲ್ಲಿ ಮತ್ತೊಂದು ಕಾಯಿಪಲ್ಲೆ ಬಿಡು ಅನ್ನೋದೈತೆ ಏನಾಯ್ತು ನಾವು ಒಂದು ಉಳಿಗಡೆ ಸುರ್ಕೊಂಡು ಹೋಗ್ತಾರೆ ಮತ್ತು ಅವು ಇವ್ರು ಬಿಟ್ಟಿಂದ ನಾ ಅಟ್ಕೊಂಡ್ರೆ ಆಗ್ತೇವೆ ಮತ್ತು ಈ ಥರ ಇರೋಲ್ಲಕ್ಕ ಮತ್ತು ಆ ಕಡೆ ಒಂದು ತಟ್ಟು ಹಾಕ್ತದೆ ಈ ಕಡೆ ಒಂದು ಹಾಕ್ತದೆ ನನ್ನ ಜಾಗ ನಿನ್ನ ಜಾಗ ಅನ್ನೋದು ಎಷ್ಟು ಅದಾರ ಮಗನ ಎರಡು ಕಿಲೋ ಹಾಕ್ರಿ. ಪೈಲೆದಿಂದ ಇವಾಗ ಐತಿ 40 ಹಿಡಿ ಕೊಡು. 40 ಆಗ್ತದೆ ಕೊಡಪ್ಪ. 40 ಹಿಡಿ. ಬಾಳಿಕಾಯಿ ನಿನ್ನದು ನೀನು ಕೇಳಿ ಕೊಡತ್ತ ಅಂದ್ಮೇಲೆ ಮತ್ತೆ ನಿಂದು ಏನ್ರಿ ಇರ್ಬೇಕಲ್ಲ ಅದ್ರಾಗ. ಹಾಂ 40 ಹಿಡಿ. 45 ರೂಪಾಯಿ ಚಿಲ್ಲರ್ ಇಲ್ಲಿ ಕೊಡ್ತಾನೆ ಹಿಡಿ ಸಾಹೇಬ್. ನನಗೆ 30 ರೂಪಾಯಿ ಅದಾವ ಬೇಕು. ಈಗ ಇದೇ 100 ರೂಪಾಯಿದಾಗೇನು ಚಿಲ್ಲರ್ ತಗೋಲ್ಲ ಇಬ್ರು. ಫ್ರೆಂಡ್ಸ ಬಜಾರ್ ಮಾಡ್ಕೊಂಡು ಬಂದೀನಿ. ಈಗ ಹುರ್ಕಡ್ಲಿ ತೊಗೊಂಡು ಬಂದೀನಿ ರೀ. 20 ರೂಪಾಯಿ ಅಂತೀವಿ ನೋಡಿ ಫ್ರೆಂಡ್ಸ್. 30 ರೂಪಾಯಿಗೆ ಒಂದು ಸೂಡು ಮೆತ್ತಿ ಪಲ್ಲೆ. ಮನೆಗೆ ಹೋದ ನಂತರ ಬಿಚ್ಚಿ ತೋರಿಸ್ತೀನಿಲ್ಲ ಫ್ರೆಂಡ್ಸ. ಇವಾಗ ಶೇಂಗಾ ಹುರಿಯಾತೀನಿ. ಎದಕ್ಕಪ್ಪ ಅಂತಂದ್ರೆ ನಮ್ಮ ರಿಲೇಷನ್ ಅಂದರೆ ನಂಗೆ ಮಗ ಆಗ್ತಾನವ, ಅವ್ನ ಮ್ಯಾರೇಜ್ ಐತಿ. ಅದಕ್ಕೆ ಇವಾಗ ಶೇಂಗಾ ಚಟ್ನಿ ಮಾಡಬೇಕು. ಆಮೇಲೆ ನಮ್ಮ ಕಡೆ ನಮ್ಮ ಸೈಡ್ ಬುಟ್ಟಿ ಕೊಡ್ತಾರಂತ ಹೇಳಿದ್ದಲ್ಲ, ಅದು ಹಂಗೆ ಬುಟ್ಟಿ ಕೊಡಾರ್ದೇವಿ. ಅದಕ್ಕೆ ಇವನ್ನ ಶೇಂಗಾ ಹುರಿದು ಇಷ್ಟು 1 kg ಶೇಂಗಾ ಅದಾವ. ಹುರಿದು ಚಟ್ನಿ ಮಾಡ್ತೀನಿ, ಶೇಂಗಾ ಚಟ್ನಿ. ಆಮೇಲೆ ಈ ಕಡೆ ಸಾಂಬಾರು ಕುದಿಯಾಕಿದ್ದೀನಿ. ಕಟ್ಟಿನ ಸಾರ ನಿನ್ನೆ ಖಾರ ಹುಣ್ಣಿಮೆ ಇತ್ತಾಗ್ರಿ ಫ್ರೆಂಡ್ಸ್. ನಮ್ಮಲ್ಲಿ ನಾಡಿನ ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾಡಿನ ಸಮಸ್ತ ಜನತೆಗೆ ಖಾರ ಹುಣ್ಣಿಮೆ ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿ ಫ್ರೆಂಡ್ಸ. ಹೋಳಿಗೆದು ಮಾಡಿದ್ದು ನೀನು, ಬಟ್ ವಿಡಿಯೋ ಮಾಡೋಕ್ಕೆ ಅಷ್ಟು ಪೇಷನ್ಸ್ ಇಲ್ಲಾಗಿದೆ ನನಗೆ. ಬೇಳೆ ಹಾಕಿ ಹೋಳಿಗೆ ಮಾಡಿದ್ದೆ. ಮತ್ತು ಮಾವಿನ ಹಣ್ಣು, ಕಮ್ಮಿ ತುಪ್ಪ, ಹಾಲು, ಕಟ್ಟಿನ ಸಾಂಬಾರು, ಅನ್ನ ಊಟ ನಿಮಗೆ ಸ್ಪೆಷಲ್ ಇತ್ತು. ಬಟ್ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಮಾಡಲಿಲ್ಲ ಫ್ರೆಂಡ್ಸ. ಅದೇ ಸಾಂಬಾರು ಇನ್ನೂ ಉಳಿದೈತಿ ಫ್ರೆಂಡ್ಸ. ಇನ್ನೂ 3 ದಿನ ಇಟ್ಟಾದ್ರೆ ಕೆಡಂಗಿಲ್ಲ. ಅದು ಬಿಸಿ ಮಾಡೋಕ್ಕಿದ್ದೀವಿ, ಊಟಕ್ಕೆ ಬೇಕು ಅಂತೇಳಿ. ಇನ್ನು ಶೇಂಗಾ ಹುರಿದಿಟ್ಟು ಇನ್ನು ಆರಕ್ಕಿಟ್ಟು ಸ್ವಲ್ಪ ಚೂಡ ಮಾಡ್ತೀನಿ ರೀ. ಆಮೇಲೆ ಫ್ರೆಂಡ್ಸ ಸಂತಿಗೆ ಹೋಗಿದ್ದಲ್ಲ, ಅಷ್ಟು ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಒಬ್ರು ಬೇರೆಯವ್ರು ಇದ್ರಂದ್ರೆ ಅಲ್ಲಿ ಇನ್ನೊಬ್ರು ವಿಡಿಯೋ ಮಾಡೋಕೆ ಅಂತ ನಾವು ಸಂತಿ ಮಾಡ್ಕೊತಿದ್ರೆ ವಿಡಿಯೋ ಮಾಡೋಕೆ ಬರ್ತಿತ್ತು. ನಾನು ಸಂತಿ ಮಾಡೋದು ನಾನೇ ವಿಡಿಯೋ ಅಂದ್ರೆ ಅಷ್ಟು ಸರಿಯಾಗಿ ಆಗಲಿಲ್ಲ ಫ್ರೆಂಡ್ಸದ. ಈಗ ಮತ್ತೊಂದು ಸಲ ಮತ್ತೆ ಯಾರಾದರೂ ನನ್ನ ಜೊತೆ ಬಂದರೆ ಆಜು ಬಾಜು ಕರ್ಕೊಂಡು ಹೋದಾಗ ಮತ್ತೊಂದು ಸಲ ವಿಡಿಯೋ ತೋರಿಸ್ತೀನಿ ಫ್ರೆಂಡ್ಸ್. ಎಲ್ಲ ಶೇಂಗಾ ಹೋಗಿಟ್ಕೊಂಡು ಇವು ಆರು ತನಕ ಒಂದು ಸ್ವಲ್ಪ ಚೂಡ ಮಾಡ್ಕೋಬೇಕು ಅನ್ನೋದೈತಿ. ಚೂಡ ಎದಪ್ಪ ಅವ್ರಿಗೇನು ಒಯ್ಯಾಕಂತಲ್ಲ, ಈಗ ದಿವಿತ್ಗೆ ತಿನ್ನೋದು ಚೂಡ ಬೇಕಾಗಂತ. ಅದು ಮತ್ತು ಸ್ಕೂಲ್ದಾಗ ಹುಡುಗರು ಸ್ನ್ಯಾಕ್ಸ್ ಅಂತೇಳಿ ಚೂಡ ಕಟ್ಕೊಂಡು ಬಂದಿರ್ತಾರಂತ. ನೀವು ಸ್ನ್ಯಾಕ್ಸ್ ಬೇರೆ ಬೇರೆ ಕಟ್ಟಿರ್ತೀವಿ, ಆದರೆ ಇವು ಯಾಕೋ ಒಂದು ಸ್ವಲ್ಪ ಚೂಡ ಬೇಕಂತ ಅನ್ನೋದನ್ನ ಅದಕ್ಕೆ ಸ್ವಲ್ಪ ಮಾಡಬೇಕು ಅನ್ನೋದು. ಶೇಂಗಾ ಹುಡುಗ ಎಲ್ಲ ತೆಗೆದು ಇಟ್ಕೊಂಡು ಫ್ರೆಂಡ್ಸ ನೋಡಿ. ಯಾಕಂದ್ರೆ 1 kg ಶೇಂಗಾದ ಚಟ್ನಿ ಮಾಡ್ತೀನಿ ಸರ್. ಅದೊಂದು ಸ್ವಲ್ಪ ಕೊಡಬೇಕು. ಅದಕ್ಕೆ ನಾವು ಸ್ವಲ್ಪ ಮನ್ಯಾಗ ಅದು ಹಾಕ್ತೈತಿ ಅಂಥೇಳಿ 1 kg ಮಾಡತ್ತೀನಿ. ಆಮೇಲೆ ನಮ್ಮ ಮನ್ಯಾಗ ಮೊಸರು ಶೇಂಗಾ
ಶೇಂಗಾ ಚಟ್ನಿ ಅಂದರೆ ಇಷ್ಟ ಭಾಳ ಮಾಡಕತ್ತೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಸುಲ್ಕೊತೀನಿ, ಒಂಚೂರು ಹಾರಾಕಿಟ್ಟು ಬೆಳ್ಳುಳ್ಳಿ ಸುಲ್ಕೊತೀನಿ ಫ್ರೆಂಡ್ಸ. ಆಮೇಲೆ ಫ್ರೆಂಡ್ಸ ಇವಾಗ ಪಾವು ಕೆ ಜಿ ಬೆಳ್ಳುಳ್ಳಿ ಇದ್ದಾವೆ. ನಾನು ಸ್ವಲ್ಪದು ತರಂಗಿಲ್ಲ ಬೆಳ್ಳುಳ್ಳಿ, ಪಾವು ಕೆ ಜಿ ಇಲ್ಲಾಂದ್ರೆ ಅರ್ಧ ಕೆ ಜಿ ತೊಗೊಂಡಿರ್ತೀನಿ. ಯಾವಾಗಲೂ ಬೆಳ್ಳುಳ್ಳಿ ಜಾಸ್ತಿ ಬೇಕು ನನಗೆ. ಆಮೇಲೆ ಉಳ್ಳಿಗಡ್ಡೆ ತೋರಿಸಿಲ್ಲ ಫ್ರೆಂಡ್ಸ, ಅವ 40 ರೂಪಾಯಿ ಕೆ ಜಿ ಅಂತಂದ್ರೆ ಲಾಸ್ಟಿಗೆ 35 ರೂಪಾಯಿ ಕೆ ಜಿ ಮಾಡಿ ನಾನು 2 ಕೆ ಜಿ ತೊಗೊಂಡು. ನಾವು ಒಂದು ಸ್ವಲ್ಪ ಉಳ್ಳಾಗಡ್ಡೆ ಜಾಸ್ತಿ ಇರ್ತಾವೆ ಎಲ್ಲರಿಗೂ, ಅದ್ರ ಸಂಬಂಧ 2 ಕೆ ಜಿ ತೊಗೊಂಡಿರ್ತೀನಿ ನಾವು ಆರನ್ನು. ಒಂದೆರಡು ಬೆಳ್ಳುಳ್ಳಿ ಸುಲ್ಕೊಂಡು ಸ್ವಲ್ಪ ಚೂಡ ಮಾಡ್ಕೊತೀನಿ. ಆಮೇಲೆ ಫ್ರೆಂಡ್ಸ ಮೆತ್ತಿ ಪಲ್ಯ ಸೂಡ ಇಷ್ಟಂದ್ರೆ ಇಷ್ಟಿತ್ತು ಫ್ರೆಂಡ್ಸ. ಅವ ವಿಡಿಯೋ ಮಾಡ್ಕೋಕ್ಕಾಗಲಿಲ್ಲ, ಅದನ್ನ ನಮ್ಮ ಅತ್ತಿ ಸೋಸಿಟ್ಟಾರ. ಈಗ ಇಷ್ಟ ಪಲ್ಯ ಇರ್ತದ 30 ರೂಪಾಯಿಗೆ ಒಂದು ಸೂಡ, 2 ಸೂಡು ತೊಗೊಂಡು ಬಂದಿದ್ದು ನಾನು. ಅದು ಪಲ್ಯ ಮಾಡಿದರೆ ಇಬ್ಬರಿಗೆ ಆಗತ್ತಿಲ್ಲ ಊಟಕ್ಕೆ, ಅಷ್ಟೈತಿ. ಮತ್ತು ಇರಲಿ ಅಂತ ಹೇಳಿ ಸ್ವಲ್ಪ ತಿಳುವ ಹೆಸರುಬೇಳೆ ದಾಲ್ ಮಾಡ್ಕೊಂಡು ಅಥವಾ ಅದು ಪಲ್ಯ ಹಾಕಿ ದಾಲ್ ಮಾಡಿ ಟೇಸ್ಟ್ ಆಗ್ತೈತಿ ಅಂತ ತೊಗೊಂಡು ಬಂದೀನಿ. ಪಪ್ಪಾರಿಗೆ ಅಂದ್ರೆ ಪಪ್ಪಾರಿಗೆ ಸ್ವಲ್ಪ ಅಸಿಡಿಟಿ ಐತಿ, ಅವ್ರಿಗೆ ಎಲ್ಲ ಒಂದು ಸ್ವಲ್ಪ ಸಪ್ಪಂತ ತಿಂತಾರೆ. ಅದ್ರ ಸಂಬಂಧ ಅವ್ರು ಮಾಡ್ಬೇಕಂತೇಳಿ ಅವ್ರ ಹೆಸರುಬೇಳೆ ದಾಲ ಇಷ್ಟ ಆಗ್ತೈತಿ, ಅದಕ್ಕೆ ಅದನ್ನ ಮಾಡೋಕ್ಕೆ ಬರ್ತೈತಿ ಅಂತೇಳಿ ಮತ್ತು 2 ಸೂಡು ತೊಗೊಂಡು ಬಂದು ಫ್ರೆಂಡ್ಸ್. ಒಂದು ದಿವ್ಸ ಒಂದು ಸ್ವಲ್ಪ ಹಾಕಿ ಮಾಡೋಕ್ಕೆ ಬರ್ತೈತಿ ಅಂತೇಳಿ 2 ಕಟ್ ತೊಗೊಂಡು ಬಂದೀನಿ. ಏನು ರೀ ಗಗನಕ್ಕೆ ಏರಿತ್ತು ಎಲ್ಲ ಕಾಯ್ಕೊಂಡ್ರಿ. ಆಮೇಲೆ ಬದನೆಕಾಯಿ ರೀ 120 ರೂಪಾಯಿ ಕೆ ಜಿ, ಟೊಮೆಟೊ 125 ರೂಪಾಯಿ ಕೆ ಜಿ. ನಾನು ಇವಾಗ ಟೊಮೆಟೊನ ತೊಗೊಳ್ಳಿ ಫ್ರೆಂಡ್ಸ್, ಅದೇನು ನೆನಪನ ಆಗಲಿಲ್ಲ ರೀ. ಇರಲಿ 4 ಟೊಮೆಟೊ ಅದಾವ, ಮತ್ತು ಹುಣಸೆ ಹಣ್ಣು ತೊಗೊಂಡು ಬಂದೀನಿ. ಹುಣಸೆ ಹಣ್ಣು ಹಾಕಿ ಸಾಂಬಾರು ಮಾಡಿದ್ರೆ ಆಗ್ತೈತೆ. ಅಂದರೆ ಏನಾಗ್ತೈತೆ ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೆ ಕಂಪಲ್ಸರಿ ಸಾಂಬಾರು ಬೇಕು ಊಟಕ್ಕೆ, ಅದ್ರ ಸಂಬಂಧ ತೊಗೊಂಡು ಬಂದೀನಿ. ಇನ್ನು ಹಾಲು ಕಾಯ್ತಿದ್ದಿಲ್ಲ ಫ್ರೆಂಡ್ಸ್, ಹಾಲು ಕಾಯ್ತಿರ್ತೀನಿ. ನಾವು ಫ್ರೆಂಡ್ಸ್ ನೋಡಿರಿ ಹಾಲು ಇಷ್ಟು ಗಟ್ಟಿ ಇರ್ತಾವೆ. ಡೈಲಿ 2 ಕೆ ಜಿ ಹಾಲು ತೊಗೊಂಡಿರ್ತೀವಿ. ಬೆಳಗ್ಗೆ 1 ಕೆ ಜಿ, ಸಾಯಂಕಾಲ 1 ಕೆ ಜಿ ಹಾಲು ಕಾಯ್ತಿರ್ತೀವಿ. ಮುಂಚೆ ಎಲ್ಲ ಫ್ರೆಂಡ್ಸ ನಮ್ಮ ಮನ್ಯಾಗ ಎಮ್ಮೆ ಆಕಳ ಎಲ್ಲ ಇದ್ದು ರೀ, ಅವೆಲ್ಲ ಇವಾಗ ಸ್ವಲ್ಪ ತೆಗೆದೇವಿ. ಅವು ಯಾಕೋ ಉಣ್ಣಿ ಭಾಳ ಆಗತ್ತಾನ ಎಲ್ಲ ತೆಗೆದೇವಿ. ಈಗೆಲ್ಲ ಕೊಂಡ ತಿಂತೀವಿ ಹಾಲು. ಡೈಲಿ ಬೆಳಗ್ಗೆ 1 ಕೆ ಜಿ, ಸಾಯಂಕಾಲ 1 ಕೆ ಜಿ. ಅಂದರೆ ನಮ್ಮ ಮನೆಯಲ್ಲಿ ಕೆ ಜಿ ಅಂತಾರೆ, ಅದು ಲೀಟ್ರ್ ಕೆ ಜಿ ಅಂದರೆ ಲೀಟ್ರ್ ಮಾಡ್ಬೋದು, ಅಷ್ಟು ತೊಗೊಂಡು ಬಂದಿರ್ತೀವಿ. ಇದು ಸ್ವಲ್ಪ ಬೆಳೆ ಸುಲ್ಕೊಂಡು ಸಿಗ್ತೇನೆ ಫ್ರೆಂಡ್ಸ್ನಿಂದ. ಫ್ರೆಂಡ್ಸ ಕಡಾಯಿ ಹಾಕಿಟ್ಟೇನೆ, ಇದಕ್ಕೆ ಎಣ್ಣೆ ಹಾಕೋತೀನಿ ಈಗ. ಫ್ರೈಡ್ ಇದೆ. ಸ್ವಲ್ಪ ಜೀರಿಗೆ ಹಾಕೊಂಡೇನು ಫ್ರೆಂಡ್ಸ. ಅದು ಎಣ್ಣೆ ಕಾದಿದ್ರಿ ಫ್ರೆಂಡ್ಸ, ಜೀರಿಗೆ ಇದನ್ನ ಅಥವಾ ಇವಾಗ ಇದಕ್ಕೆ ಕರಿಬೇವು ಫ್ರೆಂಡ್ಸ. ನಮ್ಮ ತೋಟದಾಗ ಐತಿ, ಯಾರು ಜಾಸ್ತಿ ತರಂಗಿಲ್ಲ, ಒಂದು ಸರ್ತಿ ತರಿಸಿ ಇಟ್ಕೊಂಡು ಒಣಸಿರ್ತೀನಿ. ಅದನ್ನ 4 ಕಡ್ಡಿ ಕರಿಬೇವು ಹಾಕ್ತೀನಿ. ಇವಾಗ ಬೆಳ್ಳುಳ್ಳಿ ಹಾಕೋತೀನಿ ಇದಕ್ಕೆ.
ಈ ಟೈಮ್ದಾಗೆ ಶೇಂಗಾ ಹೊಡೆದಿಟ್ಕೊಂಡಿನಂದ್ರೆ ಏನು ಹಾಕೋಣ. ಆಮೇಲೆ ಸ್ವಲ್ಪ ಪುಟಾಣಿ ಹಾಕೋತೀನಿ. ಫೋನ್ ಹೊರಗೈತೆ ನಮ್ಮ ಪಪ್ಪ ಕಡೆ. ಒಂದು ಸ್ವಲ್ಪ ಫ್ರೈ ಆಗೋದಿಲ್ಲ. ಅರಿಶಿನ ಪುಡಿ, ಉಪ್ಪ, ಆಮೇಲೆ ಖಾರದ ಪುಡಿ. ನಮ್ಮ ಮನೆಯವ್ರು ಭಯಕತ್ತಾರ್ರಿ. ಮತ್ತು ಯಾಕಪ್ಪ ಅಂತಂದ್ರೆ ವಿಡಿಯೋ 2 ದಿವ್ಸಕ್ಕೊಂದು ಸರ್ತಿ ವಿಡಿಯೋ ಮಾಡಾತಿ, ಡೈಲಿ ವಿಡಿಯೋ ಮಾಡಿ ಹಾಕಾಕಿ ಏನಾಗತ್ತೆ ಅಂತೇಳಿ ಸ್ವಲ್ಪ ನನ್ನ ಹೆಲ್ತ್ ಪ್ರಾಬ್ಲಮ್ ಹೋಗೋಣ ಮಾಡೋಕ್ಕಾಗಲಿಲ್ಲ. ನೀವು ಹೆಲ್ತ್ ಕಡೆ ಆತಾನ ಎದಕ್ಕಪ್ಪಾಜಿ ಹೆಲ್ತ್ ಹಾಳಾಗಂದ್ರೆ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ. ಇವಾಗ ಅರಿಶಿನ ಪುಡಿ ಹಾಕೊಂಡಿನಿ 2 ಸ್ಪೂನ್ದಷ್ಟು. ಆಮೇಲೆ ಉಪ್ಪ. ಎದಕ್ಕಪ್ಪಾಜಿ ಇವಾಗ ಇದಕ್ಕೆ ಖಾರ ಹಾಕೊಳ್ತೀನಿ. ನೋಡಿ ಫ್ರೆಂಡ್ಸ, ಇಷ್ಟು ಖಾರ ಹಾಕ್ಕೊತೀನಿ. ಇವಾಗ ಇದನ್ನ ಕೆಳಗೆ ಇಳಿಸ್ಕೊತೀನಿ. ಗ್ಯಾಸ್ ಆಫ್ ಮಾಡಿ ಕೆಳಗೆ ಇಳಿಸ್ಕೊತೀನಿ. ಫ್ರೆಂಡ್ಸ್, 4 ಸೇರು ಚುಮ್ಮರಿ ಹಾಕೇನಿರುತ್ತದೆ. ಏನಂತೆ Hello. ಫೋನ್ ಇಟ್ಟಿದ್ದೆ ನಾನೇನೆ. ನಾಳೆ ಗಾಡಿ ಹೇಳ್ಬೇಕು ಬಾ. 7 ಗಂಟೆಗೆ ನೋಡ್ದೆ ಬಾ. ನೀವು ಬಾಬಾ ಬಾ. ಫ್ರೆಂಡ್ಸ, ಇವು ರೆಡಿ ಆಗಿ ಈಗ ಟೇಸ್ಟ್ ಹಂಗೆ ನೋಡ್ತೀನಿ. ಉಪ್ಪು ಖಾರ ಹಾಕಿದ್ರೆ ಇಟ್ಟು ಸೂಪರ್ ಆಗಿ ಫ್ರೆಂಡ್ಸ, ಏನೂ ಕಡಿಮೆ ಇಲ್ಲ, ಎಲ್ಲ ಕರೆಕ್ಟಾಗಿ ಐತಲ್ಲ. ಇವಾಗ ಕರಿದಿಡ್ತೀನಿ, ಸ್ವಲ್ಪ ಆರಲಿ ಮರನ ಕವರ್ನೇ ಹಾಕಿ ಕಟ್ಟಿಡ್ತೀನಿ. ತಗೊಂಡು ಸ್ವಲ್ಪ ಆಮೇಲೆ ಅಪ್ಪಾಜಿ ಟೇಸ್ಟ್ ನೋಡ್ಬೇಕು ಚೋಡದ ಒಂದು ಜೀವಿತ ಟೇಸ್ಟ್ ಹೇಳ್ತಾನ್ರಿ. ಎಲ್ಲನೂ ಏನ ಅಡುಗೆ ಮಾಡಿ ಫ್ರೆಂಡ್ಸ ನಾವು ನೋಡ್ಬಾ ನನಗೆ ನೋಡ್ತಾನೆ ಟೇಸ್ಟ್ ಅದು ಕರೆಕ್ಟ್ ಏನು ಕಡಿಮೆ ಬಿದ್ದೈತೆ ನೋಡಿ ಹೇಳ್ತಾನೆ. ಅದಕ್ಕೆ ಬಾ ಇಲ್ಲಿ ಬಾ ಅಪ್ಪಾಜಿ, ಬೇಗ ಬಾ.
ವಿಡಿಯೋ ಸ್ಟಾರ್ಟ್ ಆಯ್ತು ಬಾ ಈಗ. ನೋಡಿ ಫ್ರೆಂಡ್ಸ, ಶೇಂಗಾ ಸಿಪ್ಪೆಯಲ್ಲಿ ಬಿಡಿಸ್ಕೊಂಡು ಬಂದೀನಿ. ಇವಾಗ ಇದಕ್ಕೆ ಮಿಕ್ಸಿ ಮಾಡೋದು ತೋರಿಸ್ತೀನಿ, ಯಾವ ಥರ ಮಾಡ್ತೀನಿ ಅಂತ. ಫ್ರೆಂಡ್ಸ, ಒಣ ಮೆಣಸಿನ್ಕಾಯಿ ಇನ್ಮೇಲೆ ಮಿಕ್ಸಿ ಮಾಡ್ಕೊಂಡಿಲ್ಲ. ಅಪ್ಪಾಜಿ ದಿವಿತ ಬಾಯ್. ಫ್ರೆಂಡ್ಸ, ಮಿಕ್ಸಿ ಮಾಡ್ಕೊಂಡು ಬಂದು ಸಣ್ಣ ಮಾಡ್ಕೊಂಡಿಲ್ಲ. ಒಂಚೂರು ಉಪ್ಪು ಹಾಕಿ ಸಣ್ಣ ಮಾಡ್ಕೊಂಡು ಒಂಚೂರು ಮೇದ ಇನ್ನೂ ಉಟ್ಕೊಂಡ್ರಿ ಅಂದರೆ ಮೆಣಸಿನ್ಕಾಯಿ ಬೇಸ್ ಅನ್ನೋಕ್ಕೆ. ನೋಡಿ ಫ್ರೆಂಡ್ಸ, ಇದು ಸಣ್ಣಗಿದ್ದು ಮೆಣಸಿನ್ಕಾಯಿ. ಇದಕ್ಕೀಗ ಶೇಂಗಾ ಹಾಕೋಣ. ಬುಟ್ಟಿ ಕೊಡು, ಒಂದು ಸಣ್ಣ ಬುಟ್ಟಿ ಕೊಡು. ಅದೇ ಅದೇ ಹಚ್ಕೊಡೆ. ನೋಡಿ ಫ್ರೆಂಡ್ಸ್, ಇದನ್ನ ಸಣ್ಣ ಮಾಡ್ಕೊಂಡಿದ್ದೆ ಶೇಂಗಾ ಚಟ್ನಿಗೆ. ಇವಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ, ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್, ಕಡಿಮೆ ಆಗ್ತದೆ. ಇವಾಗ ಇನ್ನೊಂದು ಸ್ಪೂನ್ ಹಾಕ್ಕೊತೀನಿ, ಒಂಚೂರು ಜಾಸ್ತಿನೇ ಹಾಕ್ಕೊಂಡಿರೋದು. ಹಂಗೆ ಮಾಡ್ಕೊಂಡಂತ ಮಸ್ತ್ ಸಿಗ್ತೀನಿ. ವಿಡಿಯೋ ಭಾಳ ಲೆಂತಿ ಆಗೋದು. ನೋಡಿ ಫ್ರೆಂಡ್ಸ, ಇದು ಶೇಂಗಾ ಚಟ್ನಿ ರೆಡಿ ಆಯ್ತೀಗ. ಶೇಂಗಾ ಚಟ್ನಿನೂ ಆಯಿತು, ಆಮೇಲೆ ಅದು ಚಿಮ್ಮರಿ ಚೂಡನೂ ಆಯಿತು. ಎರಡೂ ರೆಡಿ ಮಾಡಿಟ್ಟೀನಿ. ನಮ್ಮ ದಿವಿತವ ಯಾಕೋ ಹಾಳಾಗತ್ತಂದು ಬೇಡ, ಒಂದು ಸ್ವಲ್ಪ ಊಟ ಮಾಡಿ ಮನಸ್ತೀನಿ ಫ್ರೆಂಡ್ಸ. ಮತ್ತು ನಾಳೆ ಸ್ಪೆಷಲ್ ರೆಸಿಪಿ ಮಾಡಿದ್ದೀವಿ ಫ್ರೆಂಡ್ಸ. ಎಲ್ಲ ರೆಸಿಪಿ ಮಾಡೀನಿ. ಇನ್ನೊಂದು ಸ್ವಲ್ಪ 2 ರೊಟ್ಟಿ ಮಾಡೋದೈತಿ, ಪಪ್ಪರಿಗೆ ರೊಟ್ಟಿ ಒಂದು ಸ್ವಲ್ಪ ಬಾಜಿ ಮಾಡೋದೈತಿ, ಮಾಡ್ತೀನಿ ಫ್ರೆಂಡ್ಸ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿರಿ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಕ್ಕೆ ಹೇಳಿ ಫ್ರೆಂಡ್ಸ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಹೇಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಫ್ರೆಂಡ್ಸ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗ್ತೈತೆ ಅಂತ ಅಂದ್ಕೊಂಡಿನಿ. ಆಮೇಲೆ ಫ್ರೆಂಡ್ಸ, ನಾಳೆ ಬರೋ ಬ್ಲಾಗ ಸ್ಪೆಷಲ್ ರೆಸಿಪಿಗಳೊಂದಿಗೆ ಬಂದಿರ್ತೈತಿ. ಆಮೇಲೆ ಯಾವ ಥರ ನಮ್ಮ ಕಡೆ ಬುಟ್ಟಿ ಕೊಡ್ತಾರೆ ಅನ್ನೋದು ಮಾಡಿ ತೋರಿಸ್ತೀನಿ. ನಾಳೆ ಕೂಡ ಈಗ ನಮ್ಮ ಅಂದರೆ ನಮ್ಮ ಐದನ ಮಗ ಹಂಗೆ ನಂಗೆ ಮಗನ ಆಗ್ತಾನವ. ಅವ್ನ ಮ್ಯಾರೇಜ್ ಐತಿ ಮುಂದಿನ ಶನಿವಾರ, ಅದಕ್ಕೆ ಮಾಡಾಕತ್ತೀನಿ.
ಅಂದ್ರೆ ನಮ್ಮ ರಿಲೇಷನ್ ಅಂತಾರೆ ಅದು ಅಕ್ಕ ಮಗನ ಮದುವೆ ಇದ್ರೆ ಯಾಕೆ ಬುಟ್ಟಿ ಕೊಡತ್ತೀರಿ ಅನ್ಕೋಬೇಡ್ರಿ. ನಮ್ಮ ರಿಲೇಷನ್ ಮಗ ಆಗ್ತಾನೋ ನನಗೆ. ಅದಕ್ಕೆ ಮಾಡಾಕಿದ್ದಾನೆ ಫ್ರೆಂಡ್ಸ. ನೋಡಿರಿ ಎಲ್ಲರೂ ನಾಳಿನ ಬ್ಲಾಗ, ಇವತ್ತಿನ ಬ್ಲಾಗ ಎಲ್ಲರೂ ಹೆಂಗೈತಿ ಹೇಳಿ ಕಾಮೆಂಟ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಫ್ರೆಂಡ್ಸ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.